ಭರ್ತಿಯತ್ತ ಸಾಗ್ತಾ ಇದ್ದಂತೆ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ. ಕಬ್ಬು ನುರಿಯೋಕೆ ಸನ್ನದ್ಧವಾದ ಮಂಡ್ಯ ರೈತರ ಜೀವನಾಡಿ ಮೈ ಶುಗರ್ ಕಾರ್ಖಾನೆ ಕಾರ್ಯಾರಂಭಕ್ಕೆ ದಿನಗಣನೆ ಎಣಿಸ್ತಾ ಇದೆ. ಇಂದು ಕಾರ್ಖಾನೆ ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಲಾಗಿದೆ. ಬಾಯ್ಲರ್ಗೆ ಅಗ್ನಿಸ್ಪರ್ಶಕ್ಕೂ ಮುನ್ನ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಜುಲೈನಲ್ಲಿ ಕಬ್ಬು ನುರಿಯುವಂತ ಕಾರ್ಯ ಆರಂಭವಾಗುವಂತ ಸಾಧ್ಯತೆ ಇದೆ. ಕಾರ್ಖಾನೆ ಪುನಾರಂಭಕ್ಕೆ ಸಿದ್ಧತೆ ಆಗ್ತಾ ಇದ್ದಂತೆ ರೈತರಲ್ಲಿ ಸಂತಸ ಹೆಚ್ಚಾಗಿದೆ. ಸಕಾಲಕ್ಕೆ ಮಳೆಯಾಗಿ ಒಳ್ಳೆ ಬೆಳೆಗಳು ಬೆಳೀತಾ ಇದ್ದೀವಿ ಅನ್ನುವಂಥ ಖುಷಿಯಲ್ಲಿ ಇದ್ದಂಥ ರೈತರಿಗೆ ಇದೀಗ ಇನ್ನೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಸೊ ಇದರಿಂದ ಸಹಜವಾಗಿ ರೈತರಿಗೆ ಅನುಕೂಲ ಆಗಲಿದೆ. ಹಾಗಾಗಿ ಬಹಳ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ನೋಡಿ, ಇವತ್ತು ಕಾರ್ಖಾನೆ ಬಾಯ್ಲರ್ಗೆ ಅಗ್ನಿಸ್ಪರ್ಶವನ್ನು ಮಾಡಲಾಗಿದೆ. ಅದಕ್ಕಿಂತ ಮುಂಚಿತವಾಗಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಿದೆ. ಒಂದು ಕಡೆಯಲ್ಲಿ KRS ಭರ್ತಿ ಆಗಿರುವಂಥದ್ದು. ಸೊ ಅದರ ಖುಷಿಯಲ್ಲಿ ಇದ್ದಂಥ ರೈತರಿಗೆ ಇದೀಗ ಇನ್ನೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಈ ವರ್ಷನಾದರೂ ಸಕಾಲಕ್ಕೆ ಎಲ್ಲವೂ ಆಗಿ ಲಾಭ ಬರಲಿ ಅನ್ನುವಂಥದ್ದು ಪ್ರತಿಯೊಬ್ಬರ ಆಶಯ. ರೈತರಿಗೆ ಒಳ್ಳೆಯದಾಗಬೇಕು. ಯಾಕಂದರೆ ಕಳೆದ ಬಾರಿ ಎಲ್ಲ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಆಗಿತ್ತು. ಇದರಿಂದ ತೀರಾ ನಷ್ಟವೂ ಕೂಡ ಅನುಭವಿಸಿದ್ರು ರೈತರು. ಆದರೆ ಈ ಬಾರಿ ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇದೆ. ಹಾಗಾಗಿ ಇದೀಗ ರೈತರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರೈತರಿಗೆ ಒಮ್ಮೊಮ್ಮೆ ಹೇಗಾಗ್ಬಿಡುತ್ತೆ ಅಂತಂದರೆ, ಮಳೆನೇ ಇರಲ್ಲ. ಬಂತು ಅಂತಂದರೆ ಎಲ್ಲ ಕೊಚ್ಕೊಂಡು ಹೋಗೋಂಗೆ ಮಳೆ ಬಂದ್ಬಿಡುತ್ತೆ. ಎಲ್ಲವೂ ಸರಿಯಾಗಾಯಿತು ಅಂತಂದರೆ ಬೆಂಬಲ ಬೆಲೆ ಅನ್ನೋದು ಇರೋದಿಲ್ಲ. ರೇಟು ಸಂಪೂರ್ಣವಾಗಿ ಕುಸಿತವಾಗಿರುತ್ತೆ. ಕಾರ್ಖಾನೆಗಳಲ್ಲಿ ಸಮಸ್ಯೆ ಆಗತ್ತೆ, ಇನ್ನೇನೋ ಸಮಸ್ಯೆ ಆಗತ್ತೆ, ದಲ್ಲಾಳಿಗಳ ಹಾವಳಿ ಹೆಚ್ಚಾಗತ್ತೆ. ಈ ಥರದ್ದೆಲ್ಲ ಸಮಸ್ಯೆಗಳನ್ನು ರೈತರಿಗೆ ಎದುರಿಸಬೇಕಾಗತ್ತೆ. ಆದರೆ ಈ ಬಾರಿ ಎಲ್ಲವೂ ಅಂದುಕೊಂಡಂತೆ ಆದರೆ ರೈತರಿಗೆ ಅನುಕೂಲಕರ ಆಗಿರಲಿದೆ.